श्री परमात्मने नमः। श्रीमद्भगवद्गीता अथ प्रथमोऽध्यायः। अर्जुनविषादयोगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः। मामकाः पाण्डवाश्चैव किमकुर्वत ಸಂಜಯ। ಕೌರವರ ಪಾಂಡವರ ಮೇಲಿನ ದ್ವೇಷ ಶಕುನಿಯ ಕುತಂತ್ರದ ಪರಿಣಾಮವಾಗಿ ಉಲ್ಬಣಗೊಂಡು ಸಾಮ ದಾನ ಭೇದ ಚತುರೋಪಾಯಗಳಲ್ಲಿ 3 ವಿಧಗಳು ಮುಗಿದು ಉಳಿದಿರುವ ದಂಡ ವಿಧಾನದ ಮೂಲಕ ಸರಿಪಡಿಸಲು ಪ್ರಯತ್ನ ಸಾಗಿರುವ ಈ ಸಮಯದಲ್ಲಿ ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ಮಹರ್ಷಿ ವೇದವ್ಯಾಸರು ಕುರುಕ್ಷೇತ್ರ ಯುದ್ಧವನ್ನು ಹಸ್ತಿನಾಪುರದಿಂದಲೇ ನೋಡಲು ದಿವ್ಯ ದೃಷ್ಟಿ ಕೊಡಲು ಮುಂದಾದಾಗ, ಮಕ್ಕಳು ಬೆಳೆಯುವ ಒಳ್ಳೆಯ ಸಮಯದಲ್ಲಿ ಯಾವುದನ್ನು ನೋಡದ ಕಣ್ಣುಗಳು ಇಂದು ಹಿಂಸೆ ರಕ್ತಪಾತದಂತಹ ಕಲಹ ಆಗುತ್ತಿರುವಾಗ ನೋಡುವುದು ಬೇಡ ಎಂಬ ಕಾರಣದಿಂದ ಆ ದಿವ್ಯ ದೃಷ್ಟಿಯನ್ನು ತನ್ನ ಸಾರಥಿಯಾಗಿದ್ದ ಸಂಜಯನಿಗೆ ದಯಪಾಲಿಸುವಂತೆ ಕೇಳಿದನು. ವೇದವ್ಯಾಸರು ಒಪ್ಪಿ ಸಂಜಯನಿಗೆ ನೀಡಿದ ಕಾರಣ ಧೃತರಾಷ್ಟ್ರ ಎಲ್ಲವನ್ನೂ ಸಂಜಯನಿಂದಲೇ ತಿಳಿದುಕೊಳ್ಳಬೇಕಾಗಿದೆ. ಯುದ್ಧವನ್ನು ಎಳೆ ಎಳೆಯಾಗಿ ವಿವರಿಸಲು ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತಿದ್ದಾನೆ. ಪಕ್ಕದಲ್ಲಿ ಕುಳಿತಿದ್ದ ಸಂಜಯನಿಗೆ ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯನೇ, ಯುದ್ಧ ಸನ್ನದ್ಧರಾದ ಪಾಂಡುಪುತ್ರರು ಹಾಗೂ ನಮ್ಮವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡುತ್ತಿರುವರು? ನಮ್ಮವರು ಎಂಬ ಮೋಹ ಧೃತರಾಷ್ಟ್ರನಿಗೆ ಯಾವ ಪ್ರಮಾಣದಲ್ಲಿತ್ತು ಎಂಬುದನ್ನು ಊಹಿಸಲು ಅಸಾಧ್ಯ. ಮನುಷ್ಯ ವಯಸ್ಸಿನಲ್ಲಿ ಹಿರಿಯನಾದರೆ ಸಾಲದು, ಆತ ತಾನು ಮಾಡುವ ಪ್ರತಿ ಕರ್ತವ್ಯ ಹಾಗೂ ಜವಾಬ್ದಾರಿಯಲ್ಲಿ ತನ್ನ ಹಿರಿತನವನ್ನು ತೋರಿಸಬೇಕು. ದೇಶದ ರಾಜನಾದವನಿಗೆ ಪ್ರಜೆಗಳೆಲ್ಲರೂ ಮಕ್ಕಳಂತೆ ಸರಿ. ಪ್ರಜೆಗಳಲ್ಲಾಗಲಿ ಸಂಸಾರದಲ್ಲಾಗಲಿ ಭೇದ ಸಲ್ಲದು. ತನ್ನ ತಮ್ಮನ ಮಕ್ಕಳು ಎಂದರೆ ತನ್ನ ಮಕ್ಕಳು ಎಂಬ ಭಾವದಿಂದ ಅವರನ್ನು ಪ್ರೀತಿಯಿಂದ ಸಲಹಿ ಅವರನ್ನು ರಾಜ್ಯಭಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಅರ್ಧ ರಾಜ್ಯವನ್ನು ಕೊಟ್ಟಿದ್ದರೂ ಸಹ ರಕ್ತಪಾತಗಳು ನಿಲ್ಲುತ್ತಿದ್ದವು. ಯುದ್ಧದಿಂದ ಅದೆಷ್ಟು ಹೆಂಗಸರು ಹಾಗೂ ಮಕ್ಕಳು ಅನಾಥರಾದರೋ ದೇವರೇ ಬಲ್ಲ. ತಂದೆ ಇಲ್ಲದ ಅನಾಥ ಪಾಂಡವರ ಬಗ್ಗೆ ಸ್ವಲ್ಪವೂ ಅನುಕಂಪವಿಲ್ಲದೆ ನಮ್ಮವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು ಎಂಬ ಪ್ರಶ್ನೆಯ ಮೂಲಕ ಭಗವದ್ಗೀತೆಯ 1ನೇ ಅಧ್ಯಾಯದ 1ನೆಯ ಶ್ಲೋಕ ಆರಂಭವಾಗುತ್ತದೆ. ಹರಿ ಓಂ.